ಛತ್ರಿ, ನಾಯಿಗೆ ಹಳಸಿದ ರೊಟ್ಟಿ ವಾಸನೆನೂ ಗೊತ್ತಾಗುತ್ತೆ, ಹಸಿ ಮಾಂಸದ ವಾಸನೆನೂ ಗೊತ್ತಾಗುತ್ತೆ. ಹಂಗಂತ ಹಳಸಿದ ರೊಟ್ಟಿ ಹಸಿ ಮಾಂಸ ಒಂದೇ ಆಗುತ್ತೇನೋ? ಅಯ್ಯೋ ದಣಿ, ಈ ವರ್ಷದಿಂದ ನಿಮ್ಮ ತಾವು ಕೆಲಸ ಮಾಡ್ತಾವ್ರಿ. ಆದರೆ ನೀವು ಹೇಳೋ ಮಾತು ಈ ಬುಲ್ಡೆ ಒಳಗೆ ಹೋಗಾಕೆ ಇಲ್ಲ. ಈಗ ಶಿವು ಮನಸ್ಸಿನಲ್ಲಿ ಅವ್ರ ಅಮ್ಮನ ಚಿತ್ರ ಇದೆ, ಆದರೆ ಅವ್ರ ಅಮ್ಮ ಇರೋದೆಲ್ಲಿ? ನಿಮ್ಮ ತಾವ ಅಲ್ವಾ? ಶಿವುಗೆ ಒಂದು ಪಕ್ಷ ಅಮ್ಮನ ಮೇಲೆ ಪ್ರೀತಿ ಇದ್ದು ಅವ್ರ ಅಮ್ಮನ ಹುಡುಕ್ತಾ ಇದ್ರೆ ಯಾವ ಹೆಂಗಸರನ್ನು ಕಂಡ್ರು ಅವನಿಗೆ ಅಮ್ಮ ಅಂತಲೇ ಅನಿಸುತ್ತೆ. ಆದರೆ ಶಿವು ಮನಸ್ಸಿನಲ್ಲಿರೋದೇನು? ಖಾರ ಮಸಾಲೆ ಅಲ್ಲವ್ರ. ಆ ಖಾರ ಮಸಾಲೆ ಅರ್ದು ಅವನ ತಲೆಗೆ ಮೆತ್ತಿದ್ದು ಯಾರು? ನಾನೇ ಅಲ್ವೇ? ಒಂಟು ಕುದುರೆಗೆ 8 ಲಗಾಮ್ ಹಾಕಿ ಎಡ ಅಂದರೆ ಎಡ, ಬಲ ಅಂದರೆ ಬಲಕ್ಕೆ ತಿರುಗಿಸೋಂಥ ಸಾರ್ತಿ ನಾನು. ಒಂದು ವೇಳೆ ಶಿವುಗೆ ಅವ್ರ ಅಮ್ಮನ ಮೇಲೆ ಮನಸ್ಸಿದ್ದು ಹುಡುಕಿದ್ರು ಕೂಡ ಅವ್ರ ಅಮ್ಮ ಸಿಕ್ಕರೆ ಅವನಿಗೆ ಅವಳೇ ಅವ್ರ ಅಮ್ಮ ಅನ್ನೋದಕ್ಕೆ ತುಂಬ ಹೊತ್ತಬೇಕಾಗುತ್ತೆ. ಅಂದರೆ ಎಲ್ಲರೂ ಕೊಂಕಣ ಸುತ್ತಿ ಮೈಲಾರಕ್ಕೆ ಬಂದರು ಅಂತಾರೆ. ಆದರೆ ನೀವು ಕೊಂಕಣನೇ ಮಡಿಕೊಂಡು ಮೈಲಾರನೇ ಕರ್ಕೊಂಡ್ಬಂದ್ಬಿಟ್ಟಿದ್ದೀರಿ. ಅಪ್ಪ, ಯಾರಾದ್ರೂ ನೀರು ಕೊಡ್ರಪ್ಪ, ಯಾರಾದ್ರೂ ನೀರು ಕೊಡ್ರಪ್ಪ. ಏಯ್, ಏನೇನು ಪ್ರಾಬ್ಲಮ್ಮು? ದಿನ ರಾತ್ರಿ ಹಗಲು ನಿದ್ದೆ ಇಲ್ದಂಗೆ ಕಾಯ್ತಾ ಇದ್ದೀವಿ, ಮಧ್ಯರಾತ್ರಿ ಎಲ್ಲ ಡಿಸ್ಟರ್ಬ್ ಮಾಡ್ತೀಯಲ್ಲ. ಕೆಮ್ಮಿ ನೀರು ಸುಸ್ತಾ ಇದೆ, ಸ್ವಲ್ಪ ನೀರು ಕೊಡ್ರಪ್ಪ. ಏನು ತಪ್ಪಿಸ್ಕೊಂಡು ಹೋಗಿ ಪ್ಲಾನ್ ಮಾಡ್ತೀಯಾ? ಆ ದೇವರೇ ಬಂದ್ರು ಇಲ್ಲಿಂದ ನೀನು ತಪ್ಪಿಸ್ಕೊಂಡು ಹೋಗಕ್ಕಾಗಲ್ಲ. ನೀನ್ ಆ ದೇವ್ರ ಹತ್ರ ಹೋಗ್ಬೇಕಷ್ಟೇ. ಅಲ್ಲಪ್ಪ, ಒಂದು ಲೋಟ ತಗೊಂಡು ನೀರು ಕುಡಿಯೋಕ್ಕೂ ನಂಗೆ ಶಕ್ತಿ ಇಲ್ಲ. ಅಂಥದ್ರಲ್ಲಿ ತಪ್ಪಿಸ್ಕೊಂಡೆ ಹೇಗಪ್ಪ ಹೋಗ್ಲಿ? ನೀರು ಕೊಡ್ರಪ್ಪ. ಬರ್ತಾ ನೀರು ತೊಂಬರೋ. ನೋಡೋಣ, ಕುಡಿ. ನೆಮ್ಮದಿಯಾಗಿ ನೀರು ಕುಡಿಯೋಳು ನೀನು. ಮುಂದೆ ನಿನ್ನ ಮಕ್ಕಳು ಸತ್ತಾಗ ಅವ್ರ ಬಾಯಿಗೆಲ್ಲ ನೀರು ಬಿಡೋದು ನೀನೇ. ಪಾಪ, ತಾಯಿ ಬದುಕಿದ್ದಾಗ ಮಕ್ಕಳೆಲ್ಲ ಅವ್ರ ಕಣ್ಮುಂದೆನೆ ಸಾಯ್ಬಾರ್ದು. ಉಸಿರಾಡಕ್ಕೆ ಕಷ್ಟ ಆಗಿದೆ. ಇದ್ದಾಳಮ್ಮ, ಅಮ್ಮ, ಅಮ್ಮ ಏನಾಗ್ತಿದೆ ಹೇಳಿ? ಏಯ್, ಬಂದ್ರಲ್ಲ ಬೇಗ. ಏನ್ರೋ, ಏನಾಯ್ತು? ನೀರು ಕೇಳಿದ್ರು ಕಣ, ಕುಡಿಸ್ತೆ. ಇದ್ದಕ್ಕಿದ್ದಂಗೆ ಎದುರು ಬಂದು ಆಗ್ಬಿಟ್ಟು ಕಂಗ. ನೆತ್ತಿಗೇರಿರ್ಬೇಕು, ತಡಿ ನೋಡೋಣ. ಏಯ್ ಗುಣ, ಏನು ಕಾಯ್ದ್ರೆ ಆಗಲ್ಲ. ಯಜಮಾನ್ರಿಗೆ ಫೋನ್ ಆಗ್ತೈತೆ. ಬೇಗ ಬೇಗ ಫೋನ್ ಮಾಡು, ಸತ್ಕಿತ್ತೋದ್ರೆ ನಮ್ಮ ತಲೆ ಮೇಲೆ ಬರ್ತದೆ. ಹೊತ್ತಲ್ಲಿ ಕೊತ್ತಿ ಮರಿ ಹಾಕ್ಕೊಂಡು ಬಂದು ಇವ್ರು ಇಷ್ಟೊತ್ತಲ್ಲಿ ಯಾಕೆ ಫೋನ್ ಮಾಡ್ತಿದ್ದಾರೆ? ಹೇಳ್ರ ಯಜಮಾನ್ರೆ, ಶಾರದಮ್ಮ ಇದ್ದಕ್ಕಿದ್ದಂಗೆ ಉಪ್ಸ ಬಂದಂಗೆ ಆಡ್ತಾವಳೆ. ಉಪ್ಸು ತಗೊಳಕ್ಕಾಗ್ತಿಲ್ಲ, ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಆಗ್ಲೋ ಈಗಲೋ ಅನ್ನಂಗೆ ಅವಳೆ. ಏಯ್, ನೀವು ಹೆದರ್ಕೊಂಡು ಅವಳು ಸತ್ಕಿಟ್ಟು ಹೋಗ್ತಾಳೆ ಅಂತ ಯಾರಾದರೂ ಡಾಕ್ಟರ್ ಗಿಟ್ಟು ಕರ್ಸೋದಕ್ಕೆ ವ್ಯವಸ್ಥೆ ಮಾಡಕ್ಕೆ ನೋಡಬೇಡಿ. ಅವಳು ಅಲ್ಲೇ ಇರಲಿ, ನಾನು ಡಾಕ್ಟ್ರನ್ನ ವ್ಯವಸ್ಥೆ ಮಾಡ್ತೀನಿ. ಹಲೋ ಡಾಕ್ಟ್ರೇ, ಈ ಮಾರಿಗುಡಿನಲ್ಲಿ ಒಬ್ಳು ಹಳೆಯ ಕೆಲಸದವಳಿದ್ದಾಳೆ ನಮ್ಮ ತೋಟದಲ್ಲಿ. ಅವಳಿಗೆ ಸಿಕ್ಕಾಪಟ್ಟೆ ಉಪ್ಸ ಆಗ್ಬಿಟ್ಟಿದೆ. ಬರೋಕ್ಕಾಗುತ್ತಾ ಈಗಲೇ? ಅಯ್ಯೋ, ಹೆಂಗಾದ್ರೂ ಮಾಡಿ ಬನ್ನಿ ಡಾಕ್ಟ್ರೇ, ಅದೇನಾಗುತ್ತೋ ನಾನು ನೋಡ್ಕೊತೀನಿ. ಆಗೋದೇ ಇಲ್ವಾ? ಸರಿ ಬಿಡಿ. ಆಮೇಲೆ ಆ ಊರಿನ ಜನ ಅಲ್ಲ, ಆ ರಾಕ್ಷಸನ ಹೆಂಗ್ ಸಾಯಿಸುದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಆ ಊರಿಗೊಬ್ಬ ಪುಣ್ಯಾತ್ಮ ಬರ್ತಾನಂತೆ. ಅವನ್ ಬಂದು ಹೇಳ್ತಾನೆ, ಆ ರಾಕ್ಷಸನ ಜೀವ ಅವನ ಜೇಬ್ನಾಗಿರೋ ಒಂದು ಮೊಬೈಲ್ನಾಗೈತೆ, ಮೊದಲು ಅದನ್ನ ನಾಶ ಮಾಡಿ ಅಂತವ. ರಾಕ್ಷಸನ ಹತ್ರ ಮೊಬೈಲ್ ಹೆಂಗ್ ಬಂತು ಮಾವ? ಪಾರು, ಮೊದಲು ರಾಕ್ಷಸ ಹೆಂಗ್ ಬಂದ ಅಂತ ಕೇಳ್ದ ಪಾರು? ಇಲ್ಲ. ಮತ್ ಮೊಬೈಲ್ ಯಾಕೆ ಕೇಳ್ತೀಯ? ಸುಮ್ಕೆ ಹೂ ಅನ್ನೋ ಪಾರು. ನೀನ್ ಏನ್ ಹೇಳಿದ್ರು ನಾವು ಹೂ ಅಂತೀವಿ. ಕಂಟಿನ್ಯೂ.
ಅದು ಮತ್ತೆ ಕತೆ ಚಿತ್ರಕಥೆ ಸಂಭಾಷಣೆ ಎಲ್ಲ ಯಾಮ್ಸಿವ್ ಏನ್ ಬೇಕಾನ ಹೇಳ್ಬೋದು ಇವು ಪ್ರಾಬ್ಲಮ್ಸ್ ನೋ ಪ್ರಾಬ್ಲಮ್ಸ್ ಮೀ ಪ್ಲೀಸ್ ಕಂಟಿನ್ಯೂ ಯು. ಅಣ್ಣನ ಜೊತೆ ಸೇರ್ಕೊಂಡು ನಿಮಗೆ ಗೊತ್ತಿರೋ ಇಂಗ್ಲಿಷ್ನು ಮರ್ತೋಗ್ತಿದ್ದೀರಾ ನೀವು. ಇಲ್ಕಂಡ್ ಕುಸೆ ನಾನು ಚಿಕ್ಕ ವಯಸ್ಸಿನಾಗಿದ್ದಾಗ ಸಂದಾಗಿ ಇಂಗ್ಲಿಷ್ ಮಾತಾಡ್ತಿದ್ದೆ. ಬೇಕಿದ್ರೆ ಅಪ್ಪನ ಕೇಳಿ ನೋಡು. ಹಲೋ ಬಾಸ್, ಐ ಸ್ಮಾಲ್, ಯು ಸ್ಮಾಲ್, ಐ ಇಂಗ್ಲಿಷ್, ಯು ಅಂಡರ್ಸ್ಟ್ಯಾಂಡ್. Yes. All sorry. ಅಪ್ಪಯ್ಯ ಮತ್ತಲ್ಲಿದ್ದಾಗ ಇಂಗ್ಲಿಷ್ ಮೇಸ್ಟರ್ ಆಗ್ಬಿಡ್ತಾರೆ. ಮಾವ ನಿನ್ ಕತೆ ಸಾಕು. ನಿಂದು ನಿಮ್ಮ ಅಪ್ಪನ ಇಂಗ್ಲಿಷ್ ನನ್ನ ಕೈಲಿ ಕೇಳಕ್ ಆಗ್ತಿಲ್ಲ. ಇದ್ ನಡೀರಿ ಮಲ್ಕೊಳ್ಳೋಣ. ಮೊನ್ನೆ ಒಂದು ವಿಡಿಯೋದಲ್ಲಿ ನೋಡಿದ್ದೆ, ಶನಿ ಸಿಂಗಣಾಪುರ ಅನ್ನೋ ಊರಲ್ಲಿ ಯಾವ ಮನೆಗೂ ಯಾವ ಅಂಗಡಿಗೂ ಬಾಗ್ಲುಗಳೇ ಇಲ್ವಂತೆ, ಆದ್ರೂ ಅಲ್ಲಿ ಕಳ್ತನನೇ ಆಗಲ್ವಂತೆ. ಅಲ್ಲಿರೋದು ಯಾರವ್ವ? ಶನಿ ಮಹಾತ್ಮ. ಅದ್ಯಾವ್ರ ಶಕ್ತಿ ಹಂಗೈತೆ. ಇದೇನವ್ವ ಶನಿ ಮಹಾತ್ಮನ್ ಹೆಸರು ಹೇಳ್ತಿದ್ದಂಗೆ ಈಟೊತ್ನಾಗ ಕಾಗೆ ಕೂಗ್ತೈತೆ. ಅಲ್ಲ ಮಾವ, ಇಷ್ಟೊತ್ತಲ್ಲಿ ಕಾಗೆ ಕೂಗುತ್ತಾ? ನನ್ನ ಲೈಫಲ್ಲಿ ನಾನು ಇದೇ ಫಸ್ಟ್ ಟೈಮ್ ಇಷ್ಟೊತ್ತಲ್ಲಿ ಕಾಗೆ ಕೂಗೋದು ಕೇಳಿಸ್ಕೊತಿರೋದು. ಹಂಗಾರೆ ಯಾರೋ ನೆಂಟ್ರು ಬತ್ತವ್ರೆ ಅಂತ ಅರ್ಥ. ನೆಂಟ್ರ? ನಾನು ಕಾಗೆ ಬಗ್ಗೆ ಮಾತಾಡ್ತಿರೋದು. ಅಣ್ಣನೂ ಅದೇ ಹೇಳಿದ್ದು ಅದಕ್ಕೆ. ನಮ್ ಕಡೆ ಕಾಗೆ ಕೂಗಿದ್ರೆ ಮನೆಗೆ ಯಾರಾದ್ರೂ ನೆಂಟ್ರು ಬರ್ತಿದಾರೆ ಅಂತ ಅರ್ಥ. ನಮ್ಮ ಮನೆಗೆ ಬರುವಂತ ನೆಂಟ್ರು ಯಾರಿದಾರ ಮಾವ? ಐಡಿಯಾ ಅಂಕಲು, ಮಂಜಿ, ಅವರು ಊರಲ್ಲೇ ಇಲ್ಲ. ಅದ್ ಬಿಟ್ರೆ ಇನ್ನೆಲ್ಲರೂ ಇದೇ ಊರಲ್ಲಿ ಇದಾರಲ್ಲ ಮಾವ. ಇನ್ಯಾರು ನೆಂಟ್ರಿದಾರೆ ನಮ್ಗೆ?